ಫನ್ ಅಂಡ್ ಮಸ್ತಿ ವಿತ್ ಸುಪ್ರೀತ್ ಕಾಟಿ ಸರ್. ಯಾವಾಗಲೂ ಸಿನಿಮಾ ಕಂಟೆಂಟು ಸ್ಟೋರಿ ಅದು ಇದು ಅಂತ ಯೋಚನೆ ಮಾಡ್ತಿರ್ತೀರಾ. ಸೊ ಸ್ವಲ್ಪ ನೀವು ರಿಲ್ಯಾಕ್ಸ್ ಆಗಲಿ ಅಂತ ಒಂದು ಫನ್ ಆಗಿರೋ ಆಟನ ತಗೊಂಡು ಬಂದಿದ್ದೀನಿ. ಏನಪ್ಪ ಇದು ಆಟ ಅಂತಂದ್ರೆ, ಇಲ್ಲಿ ಒಂದಷ್ಟು ಸಿನಿಮಾ ಹೆಸರುಗಳಿದೆ ನನ್ನ ಹತ್ರ. ಅದ್ರ ಲೆಟರ್ಸ್ ಎಲ್ಲ ಹಿಂಗೆ ಶಫಲ್ ಆಗಿ ಜಂಬಲ್ ಆಗೋಗಿರುತ್ತೆ. ಅದನ್ನ ಸರಿಯಾದ ದಾರಿಗೆ ತಂದು ಅದು ಯಾವ ಸಿನಿಮಾ ಅಂತ ಹೇಳ್ಬೇಕು. ಈ ತರ ಎಲ್ಲ ಟಾಸ್ಕ್ ಕೊಡ್ತಾ ಇದ್ದೀರಾ? ಸಿನಿಮಾ ಬಗ್ಗೆ ಹುಚ್ಚಿದೆ ಅಂತಂದ್ರೆ ಎಲ್ಲಾನು ಪಟ್ ಪಟ್ ಅಂತ ಹೇಳ್ಬಿಡ್ತೀರಾ ಅಂತ ನಾವ್ ಅನ್ಕೊಂಡಿದೀವಿ. ಹಂಗೆ ಹೇಳ್ಬೇಡಿ, ಹೇಳಿಲ್ಲ ಅಂದ್ರೆ ನಾವು ಮಾನ ಮರ್ಯಾದೆ ಹೋಗುತ್ತೆ. ಆಮೇಲೆ ಎಲ್ಲಾ ಭಾಷೆನೂ ಬಂದ್ಬಿಡುತ್ತೆ ಇಲ್ಲಿ, ಸಂಸ್ಕೃತ ಕನ್ನಡ ಎಲ್ಲಾನು. ಓಕೆ, ನಿಮ್ಮ ಮೊದಲನೇ ಸಿನಿಮಾ ಮೇಡಮ್. ಸರ್ ಯೋಚನೆ ಮಾಡಿ, ತಲೆಗೆ ಹುಳ ಬಿಟ್ಟಿದೀವಿ. ಹುಳಕ್ಕೆ ಸ್ವಲ್ಪ ಕೆಲಸ ಕೊಡಿ. ಬೈಕೋತಿರ್ತಾರೆ ನಮ್ಮನ್ನ, ಯಾಕೆ ಬೇಕಿತ್ತು ನನ್ಗಿದೆಲ್ಲ ಅಂತ ಅಲ್ವಾ? ನಿಜ ಹೇಳಿ ಸರ್, ಏನ್ ಮೈಂಡಲ್ಲಿ ಏನ್ ನೋಡ್ತಿದೆ? ಮೈಂಡ್ ವಾಯ್ಸ್ ಅಲ್ಲಿ ಏನಿದೆ ಈಗ? ಎಲ್ಲ ಬೇಕಿತ್ತ ಅನ್ಸ್ತಾ. ಬೇಕಿತ್ತ ಯಾವ್ದೋ ಹಳೇ ಸಿನಿಮಾನ ಏನಾದ್ರು ಕ್ಲೂ ಕೊಡ್ಲಾ? ಇದರಲ್ಲಿ ಹೀರೋ ಡಾಲಿ ಧನಂಜಯ್ ಅವರು, ಹೀರೋಯಿನ್ ಅಮೃತ ಅಯ್ಯಂಗಾರ್. ಹೊಯ್ಸಳ ಇಲ್ಲ, ಹತ್ರ ಇದೀರಾ? ಒಂದು ವರ್ಡ್ ಕರೆಕ್ಟ್. ಈಗ ನಿಮ್ ಪಾಪ ಅಷ್ಟು ಕಷ್ಟ ಪಡ್ತಾ ಇದೀರ ಅಂತ ಎರಡನೇ ವರ್ಡ್ ಅದು. ಹೊಯ್ಸಳ ಇಸ್ ಎರಡನೇ ವರ್ಡ್. ಮೊದಲನೇ ವರ್ಡ್ ಏನು? ಈಗ ಏನಂದ್ರೆ ನೀವು ಹೇಳ, ನಾನು ದೇವ್ ಗುರು ಅಂತ ಅಂದ್ರಿ. ದೇವ್ಗುರು, ಅದನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಹೇಳ್ಬಿಡ್ಲಾ? ಹೇಳ್ಬಿಡಿ. ನೋಡಿ ಟೈಮ್ ಇಲ್ಲ ನೋಡಿ. ಗುರುದೇವ್ ಹೊಯ್ಸಳ. ಅಯ್ಯೋ, ಎಲ್ಲಾ ಸಿನಿಮಾನು ನೋಡ್ತೀನಿ ಅಂದ್ರಿ ತಾನೇ ನೀವು? ನೋಡ್ತೀನಿ, ಬಟ್ ಹಿಂಗೆಲ್ಲ ಕೊಟ್ರೆ ನಾನು ಅಷ್ಟೊಂದು ಇದಿಲ್ಲ ನನಗೆ. ಸ್ವಲ್ಪ ಆಯ್ತು. ಸೆಕೆಂಡ್ ಒನ್ ಶಿವಾಜಿ ಸುರತ್ಕಲ್. ಆಮೇಲೆ ಓಕೆ, ಕ್ಲೂ ಕೊಡ್ಲಾ? ಸುವಾತ್ಕಲ್. ಸುವಾತ್ಕಲ್ಲ ಅಲ್ಲ, ಇದೊಂದು ಊರ್ ಹೆಸರು. ಓಕೆ, ಕ್ಲೂ ಕೊಡ್ತೀನಿ ನೋಡಿ. ಫಸ್ಟ್ ವರ್ಡ್ ಏನ್ ಹೇಳಿದ್ರಿ? ಶಿವಾಜಿ. ಕರೆಕ್ಟ್. ಅದು ಸೆಕೆಂಡ್ ವರ್ಡ್ ಊರ್ ಹೆಸರು. ಒಂದ್ ನಿಮಿಷ. ಶಿವಾಜಿ ಹೇಳಿದ್ರು, ಅದೇ ಹೇಳ್ದೆ ನಾನು. ಹೇಳಿದ್ರಿ ಫಸ್ಟ್ ಸುರತ್ಕಲ್. ಶಿವಾಜಿ, ಬಟ್ ಒಂದೇ ಒಂದು ವರ್ಡ್ ಮಿಸ್ ಆಗಿದೆ, ಒಂದು ಲೆಟರ್ ಮಿಸ್ ಆಗಿದೆ. ಟೂ. ಶಿವಾಜಿ ಸೂರತ್ಕಲ್ 2. ಅಯ್ಯ, ನಾನ್ 2ನೇ ನೋಡಿಲ್ಲ ಅಲ್ಲಿ. ಓಕೆ, ಹೋಗ್ಲಿ ಬಿಡಿ. ಕರೆಕ್ಟ್ ಆಗಿ ಹೇಳಿದ್ದೀರಾ, ನಾಟ್ ಬ್ಯಾಡ್. ಇವಾಗ 1 ಪಾಯಿಂಟ್ ಸಿಕ್ಕಿದೆ ನಿಮ್ಗೆ. ಈಗ ಮೂರನೇ ಸಿನಿಮಾ ಹೇಳ್ಬೇಕು ತಾನೆ 2 ಅಂತ. ಅಲ್ಲಿ ಇತ್ತು ತಾನೆ 2. ನೀವು ನೋಡಿಲ್ಲ ನೀವು. ಡೇ ಡೆವಿಲ್ ಮುಸ್ತಫಾ. ಶೋರ್? 100% ನೋಡಿದ್ದೀನಿ. ನೋಡಿದ್ದೀರಾ? ತುಂಬಾ ಇಷ್ಟ ಆಗಿದೆ ಸಿನಿಮಾ. ಓಕೆ, ಎಸ್ ಕರೆಕ್ಟ್. ಸರಿ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಏನು ಸ್ಪೀಡ್ 100 ಕಿಲೋಮೀಟರ್ ಆಗೋಯ್ತು ಇವಾಗ. ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇನಾ? ನಮ್ಮ ಆರ್ಟಿಸ್ಟ್ ಮಾಡಿದ್ದಾರೆ ಅದರಲ್ಲಿ. ಓಕೆ, ಕರಟಕ ದಮನ ಏನೋ ಇದೆಯಲ್ಲ, ಅದೆಲ್ಲ ಗೊತ್ತಿಲ್ಲ. ಇವಾಗ ಹೇಳ್ಬೇಕು. ಇವಾಗ ಕಮ್ ಆನ್. ಕರಟಕ ದಮನಕ. ಶೋರ್? ಯಾರಿದ್ದಾರೆ ಇದರಲ್ಲಿ? ಇದರಲ್ಲಿ ನಮ್ಮ ಶಿವರಾಜ್ ಕುಮಾರ್ ಮತ್ತೆ ಪ್ರಭುದೇವ್. ಇದು ಪಕ್ಕಾ ಸ್ಟಾರ್ಟಿಂಗ್ ಟ್ರಬಲ್ ಅನ್ಸುತ್ತೆ. ಇಂಜಿನ್ ಸ್ಟಾರ್ಟ್ ಆಗ್ತಿದ್ದಂಗೆ 100 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್ 6ನೇದು ಕಲಾಪತ್ತರ್. ಕಲಾಪತ್ತರ್ ತಪ್ಪು. ಕಾಲಪತ್ತರ್. ನೋಡಿ, ಕಾಲಾಗೂ ವ್ಯತ್ಯಾಸ. ಓಕೆ, ನೆಕ್ಸ್ಟ್ ಭೈರಾದೇವಿ. ಕರೆಕ್ಟಾಗಿ ಬರೆದಿದ್ದೀರಾ ಅನ್ಸುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನೋಡ್ತಾ ಇದ್ರೆ ಈ ಸಿನಿಮಾ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಏನು ಇದು? ಹೋಗ್ಲಿ, ಕ್ಲೂ ಕೊಡ್ಲಾ? ರಾಧಿಕಾ ಕುಮಾರಸ್ವಾಮಿ, ರಮೇಶ್ ಅರವಿಂದ್ ಸರ್, ಅನು ಪ್ರಭಾಕರ್ ಮೇಡಮ್, ಸ್ಕಂದ ಅಶೋಕ್ ಸರ್, ಪಿ ರವಿಶಂಕರ್ ಸರ್ ಆಕ್ಟ್ ಮಾಡಿರೋ ಸಿನಿಮಾ. ಅದೇ ಸರಿಯಾದ ಉತ್ತರ ಸರ್. ಸುಮ್ಮನೆ ಕನ್ಫ್ಯೂಸ್ ಮಾಡಕ್ ಕೊಟ್ಟಿರೋದು. ನಾನು ಅದು ಫಸ್ಟೇ ಕರೆಕ್ಟಾಗಿ ಹೇಳ್ಬಿಟ್ನಲ್ಲ. ನೀವು ಡೌಟ್ ಅಲ್ಲಿ ಇದ್ರಿ. ಸಿನಿಮಾ ಅಷ್ಟು ಮೈಂಡ್ ಅಲ್ಲಿ ಇಲ್ಲ, ಕ್ಲಿಕ್ ಆಗಿಲ್ಲ. ಓಕೆ, ನಿಮಗೆ ಎಸ್. ನೆಕ್ಸ್ಟ್ ಒನ್ ಮರ್ಯಾದೆ ಪ್ರಶ್ನೆ. ನೋಡಿದ್ರಾ? ಮರ್ಯಾದೆ ಪ್ರಶ್ನೆ, ವಿಕ್ರಮಣ ಭೈರತಿ ರಣಗಲ್. ಅಬ್ಬಾ, ಒಂದೇ ಒಂದು ತಪ್ಪು ಉತ್ತರ ಕೊಟ್ರು. ಗುರುದೇವ ಹೊಯ್ಸಳ. ಅದು ಅಲ್ಲ, ತುಂಬಾ ಫಾಸ್ಟ್ ಆಗಿ ಹೇಳಿದೆ, ಅದನ್ನ ಹೇಳ್ಬಿಡಿ. ಅದೇ, ಅದು ಒಂದೇ ಒಂದು ಸ್ವಲ್ಪ ಮಿಸ್ ಹೊಡಿತು. ಅದಾದ್ಮೇಲೆ ಎಂಜಿನ್ ಹಂಗೆ ಪಿಕಪ್ ಆಗಿ ರಾಕೆಟ್ ತರ ಫಾಸ್ಟ್. ಅದು ಹೋಗ್ತಾ ಇದೆಯಾ ಕ್ಯಾಮ್ರಾ? ಎಲ್ಲ 2 ರೋಲಿಂಗ್ ಇದೆ ಸರ್. ಹೌದಾ? ಇವ್ರು ತುಂಬಾ ಇಂಟರ್ವ್ಯೂಸ್ ಮಾಡಿದ್ರೆ ತುಂಬಾ ಫಾಸ್ಟೆಸ್ಟ್ ಆಗಿ ನಾನೇ ಆನ್ಸರ್ ಮಾಡಿರೋದು ಅನ್ಸುತ್ತೆ. ಸೊ ಇದನ್ನ ಕಟ್ ಮಾಡಬೇಡಿ. ಇಲ್ಲ, ಕಟ್ ಮಾಡಲ್ಲ ಇವಾಗ. ಇದು ಖಂಡಿತವಾಗ್ಲೂ ಹಾಕ್ತೀವಿ, ಯಾಕೆಂದ್ರೆ ಅಷ್ಟು ಸೂಪರ್ ಆಗಿ ಆಡಿರೋದಕ್ಕೆ ಅವ್ರಿಗೆ ಸೂಪರ್ ಆಗಿರೋ ಗಿಫ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ ಸರ್. ಸೊ ಇದೇ ತರ ಇಂಟರ್ವ್ಯೂಗಳು ನಿಮ್ದು ಮಾಡ್ತಾರೆ. ತುಂಬಾ ಜನ ನನ್ನ ಥರನೇ ಕ್ರಿಯೇಟರ್ಸ್ ಇದ್ದಾರೆ, ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ, ಶಾರ್ಟ್ ಫಿಲಮ್ಸ್ ಆಗಲಿ. ಸೊ ನಿಮ್ಮ ಚಾನಲ್ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಬಟ್ ಈ ತರನೇ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರಿ, ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.